सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಸರ್, ನಾವು ನೋಡೋಣ. 5 ಕಾರ್ಡ್ ಇಡ್ತೀನಿ. 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಎಸ್ ಬರುತ್ತಾ, ನೋ ಬರುತ್ತಾ, ಏನ್ ಬರುತ್ತೆ ನೋಡೋಣ. 5 ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಏಂಜಲ್. ಫಸ್ಟ್ ಕಾರ್ಡ್ ಪ್ಲೀಸ್. ಮೊದಲನೇದು ಓಕೆ, 2 ಕಾರ್ಡ್ ಬಂದಿದೆ. ಎರಡನೇದು ಏಂಜಲ್. 1 ಕಾರ್ಡ್ ಪ್ಲೀಸ್. ಓ, ಇಲ್ಲೂ 2 ಕಾರ್ಡ್ ಬಂದಿದೆ. ಮೂರನೇದು ಏಂಜಲ್ಸ್ 3 ಕಾರ್ಡ್ಸ್. ಇದು ಮೂರನೇದು. ನಾನು 5 ಇಡುವ. ನಾಲ್ಕನೇದು ಏಂಜಲ್ಸ್ 4th ಕಾರ್ಡ್ ಪ್ಲೀಸ್. ಅದು ಅದ್ರ ಮೇಲೆ ಕೂತ್ಕೊಳ್ತು, ಅದಕ್ಕೆ ಅದನ್ನ ಅಲ್ಲೇ ಬಿಟ್ಬಿಡೋಣ. ಇದು ನಾಲ್ಕನೇದು. 5ನೇದು. ಯಾಕೆ ಎಲ್ರಿಗೂ 2 ಕಾರ್ಡ್ ಬಂದಿದೆ? ಮೇ ಬಿ 2 ವಿಚಾರ ತಲೆಯಲ್ಲಿ ಓಡ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ. ಹಾಗಾಗಿ ಪ್ಲೀಸ್ ಎಸ್ ಆರ್ ನೋ ನೋಡ್ಬೇಕಾದ್ರೆ ಒಂದನ್ನ ಕ್ಲಾರಿಟಿಲಿ ಇಟ್ಕೊಳ್ಳಿ. ಕೆಳಗೊಂದು ಕಾರ್ಡ್ ಜಂಪ್ ಔಟ್ ಆಗಿದೆ. ಸೊ ತುಂಬಾ ಕಾರ್ಡ್ಸ್ ಬಂದಿರೋದ್ರಿಂದ ತುಂಬಾ ಪ್ರಶ್ನೆ ಇಟ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ನಾನು ಹೀಗೆ ಮಾಡ್ತೀನಿ, ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದು ತಗೊಳ್ಳಿ. ಇಲ್ಲಿ 2 ಕಾರ್ಡ್ ಇಟ್ಟಿರೋದ್ರಿಂದ 2 ಕಾರ್ಡು 3 ಕಾರ್ಡು ಬಂದಿರೋದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ, ಸೊ 1 ಪ್ರಶ್ನೆ 1 ನಂಬರು, 2 ಪ್ರಶ್ನೆ 2 ನಂಬರು, 3 ಪ್ರಶ್ನೆ 3 ನಂಬರು ಅಂತ ಇಟ್ಕೊಳ್ಳಿ. ಸೊ 1 2 3 4 5 ಬೇರೆ ಇಟ್ಕೊಳ್ಳಿ. ಸೊ ಈ 5 ಅಲ್ಲಿ ಎಕ್ಸಾಂಪಲ್ ಇವಾಗ ನೀವು 3ನೇ ಕಾರ್ಡು 3ನೇ ನಂಬರ್ ಅಂತ ಆಯ್ಕೆ ಮಾಡಿದ್ರೆ 3ನೇದ್ರಲ್ಲಿ 3 ಕಾರ್ಡ್ ಇದೆ. ಸೊ ಅದಕ್ಕೆ ನೀವೇನ್ ಮಾಡಿ, ಮೊದಲನೇದು 2ನೇದು 3ನೇದು ಹೀಗೆ ಇಟ್ಕೊಳ್ಳಿ. ನಾನು ನಂಬರ್ ವೈಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. A to Z ಅಂದ್ರೆ 1ದಿಂದ 5th ವರೆಗೂ ಹಾಗೆ 1 2 3 4 5. ಸೊ 1ರಲ್ಲಿ ಈಗ ನಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತಲ್ಲ, ಮೇನ್ ಕ್ವಶನ್ 1 ಇರುತ್ತೆ. ಅದ್ರೊಳಗೆ ಇನ್ನೊಂದು ಕ್ವಶನ್ ಎ, ಕ್ವಶನ್ ಬಿ, ಕ್ವಶನ್ ಸಿ ಅಂತ ಇರುತ್ತಲ್ಲ, ಆ ರೀತಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಮೊದಲನೇದು ಬೇಕು ಅಂದ್ರೆ ಪಾಸ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ 2 ಪ್ರಶ್ನೆ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಅವರಿಗೆ ಮೊದಲನೇ ಪ್ರಶ್ನೆ ಎಸ್ ಇದೆ. ಸೊ ನೀವು ಸರಿಯಾಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಗೆ ಈಗ ಸರಿಯಾದ ಸಮಯ ನಡೀತಾ ಇದೆ. ನೀವು ಮಾಡಿ, ಇವಾಗ ಆಗತ್ತೆ ಅಂತ ಇದೆ. ಓಕೆ, ಎಸ್ ಇದೆ. 2ನೇ ಪ್ರಶ್ನೆಗೆ ಸೊ ಇದೇನೋ ಒಂದು ಎಂಡಿಂಗ್ ಸಿಚುವೇಶನ್ ಇದೆ. ಒಂದಷ್ಟು ಪ್ರೇತ ಬಾಧೆ ಕೂಡ ಕಾಣಿಸ್ತಾ ಇದೆ. ನೋ ಅಂತ ಇದೆ. ಸೊ ಕಣ್ಣು ಕಾಣಿಸ್ದೇ ಇರುವಂತ ಕೆಲವು ವಿಚಾರಗಳು ಅಡ್ಡಿ ಮಾಡ್ತಿದಾವೆ ಅಂತ. ಸೊ ಮೊದಲನೇದು ಎಸ್, 2ನೇದು ನೋ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ 2ನೇದು ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಅದು ನೋ ಅಂತ ಇದೆ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, 2ನೇದ್ರಲ್ಲಿ ಮೊದಲನೇದು ಯಾವ್ದು ಆಯ್ಕೆ ಮಾಡಿದೀರಾ ಅದು ನೋ ಅಂತ ಇದೆ. ಜೊತೆಗೆ ನಿಮ್ ಮನೇಲಿ ಯಾವುದೋ ಒಂದು ಚಿತ್ರಪಟ ಇದೆ, ಅದನ್ನ ಸುಟ್ಟಾಕಿ ಅಥವಾ ಅದನ್ನ ಹರಿಯೋ ನೀರಲ್ಲಿ ಬಿಟ್ಬಿಡಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ ಮೊದಲನೇ ಪ್ರಶ್ನೆಗೆ. 2ನೇ ಪ್ರಶ್ನೆಗೂ ಕೂಡ ನೋ ಅಂತ ಇದೆ. ಜೊತೆಗೆ ಯಾರ್ದೋ ಗಾಡಿದು ಗೇರಿಗೆ ಆಯಿಲ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸರಿಯಾದ ರೀತಿಯಲ್ಲಿ ಆಯಿಲ್ ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ, ವರ್ಕ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಏನೋ ಮಿಷಿನ್ ಕೂಡ ಇರಬಹುದು. ಎರಡನೇದು ಆಯ್ಕೆ ಮಾಡಿರೋರಿಗೆ ಮೊದಲನೇ ಪ್ರಶ್ನೆನೂ ನೋ ಇದೆ, 2ನೇ ಪ್ರಶ್ನೆನೂ ನೋ ಇದೆ, 3ನೇ ಪ್ರಶ್ನೆ ಎಸ್ ಇದೆ. ಸೊ ಒಂದು ಹ್ಯಾಪಿ ಎಂಡಿಂಗ್ ಬರುವಂತ ಸಾಧ್ಯತೆ ಇದೆ. ಗುಡ್ ಟೈಮ್ ಇದೆ. ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ. ಇಲ್ಲಿ ಕೆಲಸದ ವಿಚಾರದಲ್ಲಿ ನೋ ಇದೆ, ಏನೋ ಒಂದು ಸಮಸ್ಯೆಯ ವಿಚಾರದಲ್ಲಿ ನೋ ಇದೆ, ಪ್ರೀತಿ ವಿಚಾರದಲ್ಲಿ ಎಸ್ ಇದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ನಾ ಏನ್ ಹೇಳ್ತಿದ್ದೀನಿ ಅಂತ ಅನ್ಕೊಂಡಿದೀನಿ.
ಅರ್ಥ ಆಗಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಟೈಮ್ ಇಂದ ನಾನೇ ತೆಗ್ದು ಇಟ್ಬಿಡ್ತೀನಿ ಒಂದೊಂದು ಕಾರ್ಡೆ. ಸೊ ಮೂರನೇದಕ್ಕೆ ಹೋಗೋಣ. ಮೂರನೇದ್ರಲ್ಲೂ 1 2 3 ಮೂರನೇದ್ರಲ್ಲಿ 3 ಕ್ವಶನ್, 3 ಕ್ವಶನ್ಗೆ 3 ಆನ್ಸರ್. ಮೊದಲನೇದು ಎಸ್ ಅಂತ ಇದೆ. ಸೊ ಎಸ್, ಒಂಚೂರು ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಒಳ್ಳೆಯ ಬದಲಾವಣೆ ಬರುತ್ತೆ. ಎರಡನೇದು ಕೂಡ ಎಸ್ ಅಂತ ಇದೆ. ಸೊ ಎಸ್, ಒಂದಷ್ಟು ಚಾಲೆಂಜಸ್ ಬರ್ತಾ ಇದೆ, ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಏರ್ ಎನರ್ಜಿ ಜಾಸ್ತಿ ಇದೆ. ಫ್ಲೈಟ್ ಅಲ್ಲಿ ಹೋಗುವಂತ ಸಾಧ್ಯತೆಗಳು, ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮೂರನೇದಕ್ಕೆ ನೋ ಅಂತ ಇದೆ. ಸದ್ಯಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀರು ಮತ್ತೆ ಎಣ್ಣೆ ಯಾವತ್ತೂ ಒಂದಾಗೋದಿಲ್ಲ, ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಬೆಟರು ಅನ್ನುವಂಥದ್ದು ಕೂಡ ಇದೆ. ಸೊ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳಿ ಅಂತಾನು ಇರಬಹುದು ಮೇ ಬಿ. ಮೊದಲನೇದು ಎಸ್, ಎರಡನೇದು ಎಸ್, ಮೂರನೇದು ನೋ ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ, ಇಲ್ಲಿ 2 ಕಾರ್ಡ್ ಇದೆ. ಸೊ 2 ಪ್ರಶ್ನೆ ಇಟ್ಕೊಳ್ಳಿ, 2 ಪ್ರಶ್ನೆಗೆ ಉತ್ತರ ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಎಸ್ ಅಂತ ಇದೆ. ನೀವೇನ್ ಅನ್ಕೊಂಡಿದೀರೋ ಅದಾಗತ್ತೆ. ನಿಮಗೆ ಒಳ್ಳೆ ಬೆಳೆ ಬರುತ್ತೆ. ಏನೋ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ ತಲೆಯಲ್ಲಿ ಏನಿದೆಯೋ ಅದು ಫಸಲ್ ಬರುತ್ತೆ, ಎಸ್ ಅಂತ ಇದೆ. ಬೇರೆ ವಿಚಾರ ಕೂಡ ಇರಬಹುದು, ಎಸ್ ಅಂತ ಇದೆ. ಎರಡನೇದಕ್ಕೆ ನೋ ಅಂತ ಇದೆ. ಸದ್ಯಕ್ಕೆ ಯಾರನ್ನೋ ನಂಬ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ನಂಬ್ತಾ ಇರೋರನ್ನ ನಂಬೇಡಿ, ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಅಥವಾ ಏನೋ ಒಂದು ಸೇಲಿಂಗ್, ಪರ್ಚೇಸ್ ಮಾಡೋದಾಗ್ಲಿ, ಸೇಲ್ ಮಾಡೋದಾಗ್ಲಿ, ಸಮಥಿಂಗ್ ಏನೋ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಬೇಡ, ನೋ ಅಂತ ಹೇಳ್ತಾ ಇದ್ರು. ಓಕೆ, ಮೂರನೇದು, ನಾಲ್ಕನೇದು ಆದ್ಮೇಲೆ ಐದನೇದನ್ನ ಯಾರು ಆಯ್ಕೆ ಮಾಡಿದೀರಾ ಗೊತ್ತಿಲ್ಲ. ಸೊ 2 ಕಾರ್ಡ್ ಇದೆ, 2 ಪ್ರಶ್ನೆ ಇರಬಹುದು ನಿಮ್ಗೆ. 2 ಪ್ರಶ್ನೆಗೂ ಉತ್ತರ ಮೊದಲನೇದಕ್ಕೆ ಎಸ್ ಅಂತ ಇದೆ. ಸೊ ಎಸ್. ಎರಡನೇದಕ್ಕೂ ಕೂಡ ಎಸ್ ಅಂತ ಇದೆ. ಸೊ ಎಸ್, ಇಲ್ಲಿ ಒಂದ್ ರೀತಿ ಕತ್ತಿ ಇದೆ, ಇಲ್ಲೊಂದ್ ರೀತಿ ಹೂವ ಇದೆ. ಸೊ ಸಾಫ್ಟ್ ಆಗಿ ಮತ್ತೆ ರಫ್ ಆಗಿ 2 ರೀತಿ ನೇಚರ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್ ಎಸ್. ಐದನೇದು ಡಬಲ್ ಎಸ್ ಇದೆ. ಸೊ 2 ರೀತಿಯ ಎಸ್ಗಳು ನಿಮ್ಗೆ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬುದ್ಧಂ ಶರಣಂ ಗಚ್ಚಾಮಿ. ಆಸೆಯ ಬಿಡಿಸೋ ಮಹಾಸ್ವಾಮಿ. ಎಲ್ಲರಿಗೂ ಒಳ್ಳೆದಾಗಲಿ.